ಈ ಪ್ರೈಸ್ ಕಮಿಟಿ ಫಿಕ್ಸ್ ಆಗಿದೆ, ನೋಟಿಫಿಕೇಶನ್ ಬಂದಿದೆ, ನಾವು ಸ್ವಾಗತ ಮಾಡಿದ್ವಿ ಅದನ್ನು. ಅದು ಹೆಂಗೆ ಬಂತು? ಆಕಾಶದಿಂದ ಉದುರಲಿಲ್ಲ. ನಾವು ಹಿಂದಿನಿಂದ ಹೇಳ್ತಾ ಇದ್ವಿ, ನಾವು ಕೊಳ್ಳುವಂಥ ಪದಾರ್ಥಗಳ ಬೆಲೆ ಜಾಸ್ತಿ ಆದಾಗ, ಅದು ಜಾಸ್ತಿ ಬೆಲೆ ಇರ್ಬೋದು, ಡೀಸೆಲ್ ಬೆಲೆ ಇರ್ಬೋದು, ಟೈರ್ ಬೆಲೆ ಇರ್ಬೋದು, ಬಿಡಿ ಭಾಗಗಳ ಬೆಲೆ ಇರ್ಬೋದು, ಜಾಸ್ತಿ ಆದಾಗ ನಾವು ಫೇರ್ ಹೈಕ್ ಮಾಡಲೇಬೇಕಿಲ್ಲ. ಏನು ಧರ್ಮಛತ್ರ ನಡೆಸಿದ್ವಾ? 10 ವರ್ಷ 12 ನಾವು ಫೇರ್ ಹೈಕ್ ಕೊಡೋಲ್ಲ. ಲಾಸ್ಟ್ ಅಂದ್ರೆ ನಾವೇನು ಮಾಡೋಣ? ಆದ್ದರಿಂದ ನಾವು ಈ 4 ವರ್ಷಕ್ಕೊಂದ್ಸಲ ಡಿಮಾಂಡ್ ಏನು ಕೊಡ್ತಾ ಇದ್ದೀವಿ, ನಮ್ಮ ಬೆವರಿನ ಬೆಲೆ ಜಾಸ್ತಿ ಆಗುತ್ತೆ, ಅದು ಕೊಡಪ್ಪ. ಇಲ್ಲದ್ರೆ ನೀವು ನಾನು ಬೆವರು ಸುರಿಸೋಕೆ ಆಯಿತು. ಪ್ಯೂರ್ ಆ್ಯಂಡ್ ಸಿಂಪಲ್ ಇಷ್ಟೇ. ಏನಪ್ಪ ನೋಡ್ರೆ, ಇದು ಸಿದ್ದರಾಮಯ್ಯ ಥರ ವಿಭೂತಿ ಹಾಕಿಲ್ಲ. ಹೆಂಗಿದ್ರು ಸಿದ್ದರಾಮಯ್ಯ ಮೊನ್ನೆ ಜೋರಾಗಿತ್ತು. ಒಂದು ಕರಡಿಗೆ ಕಟ್ಟೋದೊಂದೇ ಅಡ್ಬಾಕಿ. ಮುಸ್ಲಿಂ ಫಂಕ್ಷನ್ಗೆ ಹೋದರೆ ಅಲ್ಲಿ ಟೋಪಿ ಹಾಕತ್ತಾರೆ, ಅದೆಲ್ಲ ನಮ್ಮ ಥರ ಟೋಪಿ ಹಾಕಿದ್ರು. ಸೊ ನಾವು ಭಾಳ ಸ್ಪಷ್ಟವಾಗಿ ಹೇಳಿದೆ, ನಮ್ಮ ಆಲೋಚನೆಯಲ್ಲಿ ಯಾವುದೇ ಗೊಂದಲ ಇಲ್ಲ. 1 ತಿಂಗಳಿಗೆ ಕ್ಯಾಂಪೇನ್ ಮಾಡಿದರೆ ಸಾಕು, ಆಟೋಮೆಟಿಕ್ಕಾಗಿ ಕೆಪಾಸಿಟಿ ಮಾತ್ರ ಹೋಗುತ್ತೆ. ನೀವು ಕಳಿಸ್ತಾರೆ, ನೀರು ಬೇಕಾ? ನಿದ್ದೆನಾ? ರಾತ್ರಿ ನೀರು ಮಾಡಿದ್ರಾ? ಮದುವೆ ಆಗಿದೆ ನಿಮಗೆ? ಹಾಂ, ಮದುವೆ ಆದವ್ರು ಕಳ್ಸೋದು ಅರ್ಥ ಇದೆ. ಹುಡುಗಿ ಏನು ಮದುವೆ ಆಗಿಲ್ಲ, ಎಲ್ಲ ಕಳಿಸಿರಪ್ಪ, ನಾನು ಈಜೂರ ಮಾತಾಡ್ತೀನಿ. ಸೊ ನಿನ್ನೆ ಹೋಗಿದ್ದು ನಾವು ನಿಮ್ಮ ಎಸ್ಮಾಗಳಿಗೆ, ನಿಮ್ಮ ಪ್ರತಿಬಂಧಕ ಆಜ್ಞೆಗಳಿಗೆ ಹೆದರೋ ಜನ ಅಲ್ಲ ನಾವು. ಇನ್ನೂ ಒಂದು ಅವ್ರ ಗಮನಕ್ಕೆ ನಾವೇಂತಂದ್ವಿ, ಹಿಂದೆ 1985 ಜುಲೈನಲ್ಲಿ ಒಂದು ಅಗ್ರಿಮೆಂಟ್ ಆಯಿತು. ಅದಕ್ಕೆ ಮುಂಚೆ ಎಲ್ಲ 3 ವರ್ಷ 4 ವರ್ಷಕ್ಕೆ ಅಗ್ರಿಮೆಂಟ್ ಆಗೋದು, ಆ ಸಲ 5 ವರ್ಷ ಆಯಿತು. ನಂತರ ನಮಗೆ ರೆಕಗ್ನಿಷನ್ ಬಂದ ಮೇಲೆ 89 ಸೆಟ್ಲ್ಮೆಂಟ್ ಮಾಡಿದಾಗ ಅದನ್ನು 4 ವರ್ಷ ಮಾಡಿದ್ವಿ. ಹಳೇದು 1 ವರ್ಷದ ಬಾಕಿ ನಾವು ವಾಪಸ್ ತಗೊಂಡ್ವಿ. ರಿಕಾರ್ಡ್ ಇದೆ, 3 ವರ್ಷ ಫೈಟ್ ಮಾಡಿದ್ವಿ ಅದಕ್ಕೆ. ವೀರಪ್ಪ ಮೊಯ್ಲಿ ಅವರು ಸಜ್ಜನರು ಚೀಫ್ ಮಿನಿಸ್ಟರ್ ಆದಾಗ 6 ವರ್ಷದ ಅಗ್ರಿಮೆಂಟ್ ನಮ್ಮ ತಲೆ ಮೇಲೆ ಹೊರಿಸಿದ್ರು. 93, 94, 95 3 ವರ್ಷ ಬೀದಿಗಿಳಿದು ಹೋರಾಟ ಮಾಡಿದ್ವಿ. ನಾನು ಮತ್ತು ನಮ್ಮ ಸ್ನೇಹಿತರಿಬ್ಬರು 5 ದಿವಸ ಉಪವಾಸ ಮಾಡಿದ್ವಿ. ರಾಜ್ಯಾದ್ಯಂತ ಬಸ್ ನಿಂತಿತ್ತು ಅವತ್ತು. ಮಧ್ಯರಾತ್ರಿ 12 ಗಂಟೆಗೆ ಆ ದೇವಸ್ಥಾನದ ಹತ್ರ ಮ್ಯಾನೇಜ್ಮೆಂಟ್ನವ್ರು ಬಂದು ಅಗ್ರಿಮೆಂಟ್ ಮಾಡಿದ್ರು 4 ವರ್ಷಕ್ಕೆ. ರಿಕಾರ್ಡ್ ಇದೆ ಎಲ್ಲ. ಅದರಿಂದ ನಾಳೆ ಏನಾದ್ರು ಕೆಲವು ವಿಷಯ ನಡೀತಾ ಇದೆ, 26ರಿಂದ ಕೊಟ್ಟುಬಿಡ್ತಾರೆ, 14 ತಿಂಗಳು ಸಾಕು ಅಂದ್ಬಿಡ್ತಾರೆ ಇವರು. ನಾವು ಹೇಳಿದ್ವಿ ಅವರಿಗೆ, ನೀವು 14 ತಿಂಗಳು ಕೊಟ್ಟರೆ ಇಸ್ಕೊತೀವಿ. ಯಾರು ದುಡ್ಡು ಅದು? ನಾವು ಬೆವರು ಮಾಡಿ ಸಂಪಾದನೆ ಮಾಡಿರೋ ದುಡ್ಡು. ಒಳ್ಳೆ ಹಣ್ಣಲ್ಲ ದುಡ್ಡು ಬಂದರೆ. ಇವಾಗ ಪುಸ್ತಕ ಕೊಡ್ಕಂತೀನಿ ಗೌಡ್ಗೆ, ಬೇಡ ಅಂತಾರೆ. ಅದೇ ಒಂದು 100 ರೂಪಾಯಿ ಕೊಟ್ಟರೆ ಲಕ್ಷ್ಮೀ ಯಾರು ಬೇಡ ಅನ್ನಲ್ಲ, ಸರಸ್ವತಿ ಬೇಡ ಅಂತಾರೆ. ನಿಮ್ಮಲ್ಲಿ ಎಷ್ಟು ಜನ ನ್ಯೂಸ್ ಪೇಪರ್ ಓದಿದ್ರೆ? ಅಟ್ಲೀಸ್ಟ್ ಇವರಿಬ್ರು ಓದಲ್ಲ, ನಾನು ಅಷ್ಟು ಇರ್ತೀನಿ. ಕರೆಕ್ಟ್. 5 ರೂಪಾಯಿ ಬಿದ್ದಿದ್ರೆ ಸ್ಕೂಟ್ರಲ್ಲಿ ಫಾಸ್ಟಾಗಿ ಹೋಗ್ತಿದ್ದಾರೆ, ಕಂಡ್ರೆ ನಿಲ್ಲಿಸ್ಬಿಟ್ಟು ತಗೋತೀವಿ. ಆದರೆ 14 ತಿಂಗಳು ಯಾರು ದುಡ್ಡು? ಅದು ನಮ್ಮದು. ಸಿದ್ದರಾಮಯ್ಯವ್ರು ಸಂಪಾದನೆ ಮಾಡಿ ತಂದುಕೊಟ್ಟಿರೋದಲ್ಲ. ಆದರೆ 1/1/24 ಸೆಟ್ಲ್ಮೆಂಟ್ ಆಗಬೇಕು, ನಂಬರ್ 1. ಇನ್ನೂ 24 ತಿಂಗಳು ಅರಿಯರ್ಸ್ ಏನಿದೆ ಅದಕ್ಕೊಂದು ದಾರಿ ತೋರಿಸಿದ್ದೀವಿ ಅವ್ರಿಗೆ. ಇವಾಗ 14 ತಿಂಗಳು ಅರಿಯರ್ಸ್ ಅವ್ರು ಕೊಟ್ಟಿದ್ದಾರೆ, ಹೌದೇನಪ್ಪ? 718 ಕೋಟಿ. ಇನ್ನು 12 ತಿಂಗಳು ಇಸ್ಕಳಿ ಅವ್ರಿಗೆ. ಉಳಿದ ನೀವು 4 ಕಾರ್ಪೊರೇಷನ್ ಹೇಗೂ ದುಡ್ಡು ಬರ್ತಿದೆ ಇವಾಗ. ಸರ್ಕಾರದವರು ತಾಯಿಗಂತನ ಮಾಡ್ತಾರೆ. ಇಲ್ಲಿ 15% ಫೇರ್ ಹೈಕ್ ಕೊಟ್ಟು, ಅದು ಏನು ಹೇಳಿದ್ರು ರಾಮಲಿಂಗಾರೆಡ್ಡಿಯವರು ನಮ್ಮ ಜೊತೆ ಮಾತುಕತೆ ಮಾಡುವಾಗ,
ಫೇರ್ ಹೈಕ್ ಆದರೆ ನಿಮ್ಮ ಅಗ್ರಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು, ಬರ್ಕೊಟ್ಟಿದ್ರು ವಿಧಾನಸೌಧದಲ್ಲಿ. ಸತ್ಯಾಗ್ರಹ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಮತ್ತೆ ಗಂಭೀರವಾದ ಹೋರಾಟಕ್ಕೆ ಇಳಿಬೇಕಾಗುತ್ತೆ. ಒಂದು ನೆನ್ನೆ ನಾವು ಅವ್ರಿಗೆ ಏನು ಹೇಳಿದ್ವಿ ಎಂಡಿಗೆ ಅಂದರೆ, ಇನ್ನು ಮುಂದೆ ನಾವು ಸ್ಟ್ರೈಕ್ ನೋಟಿಸ್ಗೆ ಸೈನ್ ಮಾಡಲ್ಲ ಅಂತ ಹೇಳಿ. ಯಾಕೆಂದರೆ ನಾವು ಸ್ಟ್ರೈಕ್ ನೋಟಿಸ್ ಕೊಟ್ಟರೆ ಒಂದು ಕಡೆ ಅಂತೀರ, ನಮ್ಮ ಕಾಲಿಗೆ ಸರಪಳಿ ಹಾಕ್ತೀರ, ಇನ್ನೊಂದು ಕಡೆ ಲೇಬರ್ ಕಮಿಷನ್ ಹತ್ರ ಮೀಟಿಂಗ್ ಕರೆಸ್ತೀರ, ಬಾಯಿ ಮುಚ್ಚಿಸ್ತೀರ, ಸ್ಟ್ರೈಕ್ ಪ್ರತಿಬಂಧಕ ಆಜ್ಞೆ ಮಾಡ್ತೀರ. ಆಮೇಲೆ ಯಾರನ್ನೂ ಹಿಡಿತೀರ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ 1 ಲಕ್ಷ ರೂಪಾಯಿ ನೀವೇ ಜಮೀನು ಕೊಡ್ತೀರ. ಮತ್ತು ನಮ್ಗೆ ಗೊತ್ತಿದೆ ಯಾರು ದುಡ್ಡು ಕೊಟ್ಟಿದ್ದಾರೆ ಹೇಳ್ತೀವಿ. ಇನ್ನು ಮುಂದೆ ಆ ಲಾಯರ್ಗಳನ್ನ ದುಡ್ಡು ಮಾಡ್ತಾರಲ್ಲ. ಇವಾಗ ಉಪವಾಸಗಳು ಯಾಕೆ ಮಾಡ್ತೀವಿ ಜ್ಞಾಪಿಸೋದಕ್ಕೆ. CM ಏನು ಹೇಳಿದರು, 4ನೇ ತಾರೀಕು ನಮಗೆ ಸೆಷನ್ ಆದಮೇಲೆ ಕರಿತೀವಿ, ಸ್ಟ್ರೈಕ್ ವಾಪಸ್ ತಗೊಳ್ಳಿ. ಆದರೆ ಸ್ಟ್ರೈಕ್ ನಾವು ವಾಪಸ್ ತಗೊಳ್ಳೋಕೆ ಆಗ್ತಿರಲಿಲ್ಲ. ಓಲ್ವೋ ಗಾಡಿ 100 ಕಿಲೋಮೀಟರ್ ಹೋಗ್ತಿದೆ, ಸಡನ್ನಾಗಿ ಬ್ರೇಕ್ ಹಾಕೋಕ್ಕಾಗಲ್ಲ. ಅದೇ 4ನೇ ತಾರೀಕು ಅವ್ರು ಕರೆಯೋ ಬದಲು ಜುಲೈಯಲ್ಲೇ ಕರೆದುಬಿಟ್ಟು 14 ತಿಂಗಳು ಆಫರ್ ಮಾಡಿದ್ವಿ, ಉಳಿದಿದ್ದು ಆಮೇಲೆ ಮಾತಾಡೋಣ ಅಂದರೆ ನಾವು ಸ್ಟ್ರೈಕ್ ನೋಟಿಸ್ ಕೊಡ್ತಲೇ ಇರಲಿಲ್ಲ. ನಾವೆಲ್ಲ ತಯಾರಾಗಿದ್ದೀವಿ, ನೀವಿದೆ ಆಟ ಆಡ್ತೀರ. ಆದ್ದರಿಂದ ನಾವು ಸ್ಟ್ರೈಕ್ ತಗೊಳ್ಳ, ಬಟ್ ನೀವೇ ಹಾಕ್ಸಿದ PI ಎಲ್ಲ ಆರ್ಡರ್ ಮಾಡ್ತೀವಿ. ಅದೇ ನಾವು ಸ್ವಲ್ಪ ಸ್ಟ್ರೈಕ್ ಮಾಡಿದ್ವಿ. ಅದ್ರ ಉದ್ದೇಶ ಏನು, ಇಲ್ಲಿ ಯಾವುದು ರೆಕಗ್ನೈಸೇಷನ್ ಏನಿಲ್ಲ, ಯಾರಿಗೆ ಮಾನ್ಯತೆ ಇದೆಯೋ ನಮಗೆ ಗೊತ್ತಿಲ್ಲ. ಕೆಲವರು ಸಮಾನವಚನ ಕೇಳ್ತಾರೆ, ಇನ್ನು ಕೆಲವರು 25% ಕೇಳ್ತಾರೆ. ಈ ಗೊಂದಲ ಇದೆ ಅಂತ ನಿಮ್ಮ ಸಚಿವರು ಹೇಳಿದರು. 5ನೇ ತಾರೀಕು ಸ್ಟ್ರೈಕಿಂದ ಆ ಗೊಂದಲ ತಪ್ಪಿದೆ. ಎಲ್ಲರೂ ನಮ್ಮ ಜಂಟಿ ಸಮಿತಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. 5ನೇ ತಾರೀಕು ನಾವು ಸ್ಟ್ರೈಕ್ ವಾಪಸ್ ತಗೊಳ್ಳಿದ್ರೆ 6ನೇ ತಾರೀಕಿಂದ BTS ನಿಂತಿರೋದು. ನಮಗೆ ಗೊತ್ತು BTS ಸ್ಟ್ರೈಕ್ ಮಾಡಿಸೋದು ಹೇಗೆ ಅಂತ ಮಾಡಿಸಿದ್ದೀವಿ. ಇನ್ನು ಫಸ್ಟ್ ಟೈಮ್ ನಾವು BTS ಸ್ಟ್ರೈಕ್ ಮಾಡಿಸ್ಕೋಗ್ತೀವಿ. ಇದು ನೇರವಾಗಿ ಅವ್ರಿಗೆ ಹೇಳಿ. ಅದರಿಂದ ಮುಂದೆ ನಾವೇನು ಮಾಡ್ತೀವಿ, ಇವಾಗ ನೀವು ಕಾನೂನು ತಂದಿದ್ದೀರಲ್ಲ, ನಾವು ಕಾನೂನು ತರ್ತೀವಿ. ನಿಮ್ಮ MB ಆ್ಯಕ್ಟಲ್ಲಿ ಎಷ್ಟು ಜನ ತಗೊಂಡು ಹೋಗೋದು ಹೇಳುತ್ತೆ ಬಸ್ಸಲ್ಲಿ? 50 + 10 60. ನಾವು 60 ಪಿಳ್ಳೆ ಹಾಕಲ್ಲ. ಇವಾಗ ಸುಲಭ, ವಾಟ್ಸಪ್ಪಲ್ಲಿ ಹೇಳ್ಬಿಟ್ರೆ ಆಯಿತು. ತಲೆ ಎಣಿಸಿ 60 ಕಟ್ ಮಾಡಿ ಬಸ್. ಆಮೇಲೆ ವೆಹಿಕಲ್ ಕಂಡೀಷನ್ ಇಲ್ಲದೆ ಡಿಪೋಯಿಂದ ಹೊರಗಡೆ ತರಬೇಡಿ, ಚೆಕ್ ಮಾಡ್ಸೋಣ. ನೀವು ನಾವು ಸಂಬಳ ಕಟ್ ಮಾಡೋಕ್ಕಾಗಲ್ಲ. ನೇರವಾಗಿ ಹೇಳಿ, ಕಾನೂನು ಪ್ರಕಾರ ನಾವು ಮಾಡ್ತೀವಿ. ಹೇಳೋಕ್ಕಾಗ್ತಾ ಕಾನೂನು ಪ್ರಕಾರ ಮಾಡಬೇಡಿ ಅಂತ. ಅದರಿಂದ ಕೈ ತಿರುಟೋದಕ್ಕೆ ನಮಗೂ ಶಕ್ತಿ ಇದೆ. ನಿಮ್ಮ ಎಸ್ಮಾ ಏನು ಮಾಡಲ್ಲ ನಮಗೆ. ನಾನು ಕೆಪಾಸಿಟಿ ಹಾಕ್ಕೊಂಡು ಹೋಗ್ತೀನಿ, ಎಸ್ಮಾಲ್ ನಾನು ಒಳಗಡೆ ಹಾಕೋಕ್ಕಾಗಲ್ಲ. ವೆಹಿಕಲ್ ಕಂಡೀಷನ್ ಸರಿ ಇಲ್ಲ ಅಂದರೆ ತಾಳಿಂತ ಫೋರ್ಸ್ ಮಾಡೋಕ್ಕಾಗಲ್ಲ. ನಾವು ರಿಟ್ ಹಾಕ್ತೀವಿ, ಆರ್ಡರ್ ತಗೋತೀವಿ. ಅನ್ಕಂಡೀಷನ್ ವೆಹಿಕಲ್ ಡಿಪೋಯಿಂದ ಹೊರಗಡೆ ಬರಬಾರ್ದು ಅಂತ ನಮಗೂ ಲಾಯರಿದ್ದಾರೆ, ದುಡ್ಡು ಕೊಡೋ ವರ್ಕರ್ಸ್ ಇದ್ದಾರೆ. ಆದ್ದರಿಂದ ಮುಂದೆ ನಾವು ಸ್ಟ್ರೈಕ್ ನೋಟಿಸ್ ಸರ್ವ್ ಮಾಡಲ್ಲ ನಿಮಗೆ. ಈ ಲೆವೆಲ್ಗೆ ಬರಬೇಕಾ ಬೇಡ ಅನ್ನೋದು ನಿಮ್ಮ ವಿವೇಚನೆಗೆ ಬಿಟ್ಟಿದೆ. ನೇರವಾಗಿ ನೆನ್ನೆ ಹೇಳ್ಬೋದು. ಅವ್ರು ಹೇಳ್ಬೋದು ನಮ್ಮ ಬೆನ್ನಿಂದ, ಕಾಫಿ ಕುಡಿದು ಹೋದ್ರೆ ಇವರು ಯಾರಪ್ಪನ ಮನೆ ಕಾಫಿ ಅದು ಸಂಸ್ಥೆ, ನಿಮ್ಮ ದುಡ್ಡೆಲ್ಲ ತಿರೋದು. ಇಲ್ಲಿ ಕಾಫಿ ಕೊಡ್ತಾರಲ್ಲ, ಅನಸೂರು ಜೇಬಿ ದುಡ್ಡು ಅದು. ಕಾಫಿ ಕೊಟ್ಟರೆ ಅಲ್ಲಿ ನನ್ನ ಜೇಬ್ದೇನಲ್ಲ, ನಿಮ್ಮ ದುಡ್ಡೇ. ಹಾಗೆ ನಾವು ಅಲ್ಲಿ ಹೋಗಿ ಕಾಫಿ ಕುಡಿತೇವೆ, ಗಂಟೆಗಟ್ಟಲೆ ಕೂತ್ಕೊಳ್ತೀವಿ. ಬೇರೆಯವ್ರು ಏನೇನೋ ಕುಡಿತಾರೆ, ಏನೋ ಕುಡಿತಾರೆ ಬೇರೆಯವರು. ನಾವು ಕಾಫಿ ಕುಡಿದ್ರೇನು ಪಾಯಿಂಟ್ ಏನು,
ನಾವಿರೋದು 1 ಕೋಟಿ ಜನರಿಗೆ ಸೇವೆ ಮಾಡಿ